मांग रहा हूं। मैं 60 महीने एक चौकीदार बनने के लिए मांग रहा। न खाऊंगा न खाने दूंगा। भी लिखते थे पाकिस्तान के पास भी न्यूक्लियर है, तो हमारे पास क्या है भाई? ये दिवाली के लिए रखा है क्या? भारत माता तेरा शीश नहीं झुकने दूंगा। हाँ, मैंने कसम उठाई है, मैं देश नहीं बिकने दूंगा। मैं देश नहीं ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಪ್ರಸ್ತುತ ಈ ವಾಕ್ಯಗಳು ಇಡೀ ಪ್ರಪಂಚದಲ್ಲಿ ಯಾರಿಗಾದರೂ ಅತ್ಯಂತ ಸೂಕ್ತವೆನಿಸುತ್ತದೆ ಅಂತಾದರೆ ಅದು ಒನ್ ಆ್ಯಂಡ್ ಓನ್ಲಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಲಿಯಾಸ್ ನರೇಂದ್ರ ಮೋದಿಗೆ. जो सिंदूर मिटाने निकले थे उन्हें मिट्टी में मिलाया है। जो हिंदुस्तान का लहू बहाते थे आज कतरे कतरे का हिसाब चुकाया है। जो सोचते थे भारत चुप रहेगा आज वो घरों में डूब के पड़े हैं। जो अपने हथियारों पर घमंड करते थे आज मलबे के ढेर में दबे हुए। ये शोध प्रतिशोध का खेल नहीं, ये न्याय का नया स्वरूप है। ये ऑपरेशन ಈ ಜಗದೊಳಗಿನ ಭವಬಂಧನಕ್ಕೊಳಗಾಗದೆ ಏಕಾಂಗಿಯಾಗಿ ವಿರಾಗಿಯಾಗಿ ಲೌಕಿಕ ಸುಖವನ್ನೆಲ್ಲ ತ್ಯಜಿಸಿ ಸನ್ಯಾಸಿಯಾಗುತ್ತೇನೆಂದು ಹಿಮಾಲಯಕ್ಕೆ ಹೊರಟ ಫಕೀರನೊಬ್ಬ ಯಾವುದೋ ಶಕ್ತಿಯ ಪ್ರೇರಣೆಯಿಂದ ಮತ್ತೆ ತನ್ನ ಕರ್ತವ್ಯದಲ್ಲಿ ನಿರತನಾಗಿ ಸಮಾಜ ಸೇವೆಯೊಂದಿಗೆ ಜೀವನ ಸವೆಸಿ ಮುಂದೆ ರಾಜಕೀಯ ಜೀವನದೊಳಗೆ ಯಾವುದೇ ಕ್ಷೇತ್ರದ MLA MP ಯೂ ಆಗದೆ ನೇರವಾಗಿ ಮುಖ್ಯಮಂತ್ರಿಯಾಗಿ ವಿಧಾನಸಭೆಯನ್ನ, ಪ್ರಧಾನಿಯಾಗಿ ನೇರ ಸಂಸತ್ತನ್ನ ಪ್ರವೇಶ ಮಾಡುವುದೆಂದರೆ ಅದು ಪ್ರಸ್ತುತ ಕಾಲಮಾನಕ್ಕೆ ವಿಸ್ಮಯವೇ ಸರಿ. मेरे घर परिवार सब कुछ देश के लिए छोड़ा है। ಸ್ನೇಹಿತರೆ ನಮಸ್ಕಾರ. ಇದು ಬಿಜೆಪಿಯ ಪರವೂ ಅಲ್ಲ, ಕಾಂಗ್ರೆಸ್ ವಿರುದ್ಧವೂ ಅಲ್ಲ. ಇದು ಕೇವಲ ಒಬ್ಬ ದೇಶಪ್ರೇಮಿ ನಾಯಕನ ಬಗ್ಗೆ, ತನ್ನ ಕಾರ್ಯಕ್ಷಮತೆಯಲ್ಲಿ ಸದಾ ದೃಢತೆ ಮತ್ತು ಸ್ವಸಾಮರ್ಥ್ಯದ ಅದಮ್ಯ ನಂಬಿಕೆ ಇಟ್ಟು ಬೆಳೆದ ಒಬ್ಬ ಧೀಮಂತ ರಾಜಕಾರಣಿಯ ಬಗ್ಗೆ. ದೇಶದ ಸೇವೆ ಮಾಡುವ ಅವಕಾಶವೊಂದು ಅರಸಿ ಬಂದಾಗ ಶಿರಬಾಗಿ ಸ್ವೀಕರಿಸಿ ತಾಯಿ ಭಾರತಾಂಬೆಯ ಸೇವೆಗೆ ಪಣತೊಟ್ಟು ನಿಂತ ಒಬ್ಬ ಪ್ರಧಾನ ಸೇವಕನ ಬಗ್ಗೆ. ನೀವೇನಾದರೂ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಮೋದಿಯವರನ್ನ ನೋಡುವುದಾದರೆ ನಿಮ್ಮಲ್ಲಿ ನನ್ನ ಕ್ಷಮೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗದೇ ಇರಬಹುದು, ಆದರೆ ಒಬ್ಬ ನಾಯಕನಾಗಿ ಆತನಲ್ಲಿರುವ ಇಚ್ಛಾಶಕ್ತಿ ನನಗೂ ನನ್ನ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಬಹುದೇನೋ ಎಂಬ ಇಚ್ಛೆಯನ್ನಿಟ್ಟು ನೋಡುವುದಾದರೆ ನಿಮಗೆದು ವಿಶ್ವ ನಾಯಕನ ಯಶೋಗಾಥೆಗೆ ಸ್ವಾಗತ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. 26 जनवरी को ठीक 11 बजे मैं लाल चौक पहुंचूंगा। बिना सिक्योरिटी आऊंगा, बुलेट प्रूफ जैकेट के बिना आऊंगा। अब फैसला लाल चौक में होगा किसने अपनी मां का दूध पिया। ಸ್ನೇಹಿತರೆ, ಮೋದಿ ಯಾರು, ಅವರ ಹಿನ್ನೆಲೆ ಏನು, ಅವರ ರಾಜಕೀಯ ಜೀವನ ಏನು, ಮುಖ್ಯಮಂತ್ರಿಯಾಗಿ ಅವರು ಮಾಡಿದ ಬದಲಾವಣೆ ಏನು, ಪ್ರಧಾನಿಯಾಗಿ ಅವರು ಮಾಡಿದ ಕಾರ್ಯವೈಖರಿಗಳೇನು, ಇದೆಲ್ಲವೂ ನಿಮಗೆ ಚಿರಪರಿಚಿತ. ಕಾರಣ ಈಗಿನ ಸಾಮಾಜಿಕ ಮಾಧ್ಯಮದ 50% ರಿಂದ 60% ಮೋದಿಯೇ ದ ಬೆಸ್ಟ್ ಕಂಟೆಂಟ್. ಹಾಗಾಗಿ ಇದ್ಯಾವುದರ ಬಗ್ಗೆನೂ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಬದಲಾಗಿ ಮೋದಿಯವರ ಈ ನಾಯಕತ್ವದ ಗುಣ ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ಅದೆಷ್ಟು ಅವಶ್ಯಕ ಎಂಬುದನ್ನು ಮಾತ್ರ ಇಲ್ಲಿ ಅವಲೋಕಿಸ್ತಾ ಹೋಗೋಣ. ಮೋದಿಯವರು ರಾಜಕೀಯಕ್ಕೆ ಯಾವುದೇ ರಾಜಕೀಯ ನಂಟಿರದ ಕುಟುಂಬದಿಂದ ಬಂದವರು, ಅರ್ಥಾತ್ ಸಾಧಾರಣ ಕುಟುಂಬದಿಂದ ಬಂದವರು. ಆದರೆ ಅವರ ಕಾರ್ಯಕ್ಷಮತೆ ಮುಂದೆ ಅವರನ್ನು 12 ವರ್ಷ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಸ್ತುತ 11ನೇ ವರ್ಷದ ದೇಶದ ಪ್ರಧಾನಿ, ಒಟ್ಟಾರೆಯಾಗಿ 8600 ದಿನಗಳಿಗೂ ಅಧಿಕವಾಗಿ ರಾಜಕೀಯದಲ್ಲಿ ಪ್ರಚಲಿತವಾಗಿಯೇ ಇರುವಂತೆ ಮಾಡಿತ್ತು. ಮೋದಿಯವರ ಸತತ 23 ವರ್ಷಗಳ ರಾಜಕೀಯ ಹಾದಿ ನಾವು ನೀವು ಅಂದುಕೊಂಡಂತೆ ಸುಲಭವಾಗಿರಲಿಲ್ಲ. ಮೋದಿಯನ್ನು ಕಂಡು ಜರಿದವರೆಷ್ಟೋ, ಉರಿದವರೆಷ್ಟೋ, ತೆಗಳಿದವರೆಷ್ಟೋ, ಅಪಹಾಸ್ಯ ಮಾಡಿದವರೆಷ್ಟೋ.
ಸಾವಿನ ವ್ಯಾಪಾರಿ ಅಂದವರೆಷ್ಟೋ, ಚಾಯ್ವಾಲಾ ಅಂತ ಮೂದಲಿಸಿದವರೆಷ್ಟೋ, ಹೀಗೆ ಟೀಕೆಗಳ ಪಟ್ಟಿ ಮಾಡಿದಂತೆ ಅದು ಮುಗಿಯದಷ್ಟಿದೆ. ಆದರೆ ಮೋದಿ ಇದ್ಯಾವ ಟೀಕೆಗಳಿಗೂ ತನ್ನನ್ನು ತೆಗಳುವ ಜನರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಕಾರಣ ಅವರಿಗೆಲ್ಲ ಉತ್ತರಿಸುವಷ್ಟು ಸಮಯವೂ ತಾಳ್ಮೆಯೂ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಟೀಕೆಗಾರರಿಗೆ ಉತ್ತರಿಸುವ ಜವಾಬ್ದಾರಿಯನ್ನು ಹೊತ್ತಿರಲಿಲ್ಲ, ಬದಲಾಗಿ ರಾಜ್ಯದ ಹಾಗೂ ದೇಶದ ಜನರಿಗೆ ಉತ್ತರಿಸುವ ಪ್ರಾಮಾಣಿಕ ಜವಾಬ್ದಾರಿಯನ್ನು ಹೊತ್ತಿದ್ರು. ಹಾಗಾಗಿಯೇ ಭಾರತ ದೇಶದ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾದ ವ್ಯಕ್ತಿಯೊಬ್ಬ 140 ಕೋಟಿ ಭಾರತೀಯರ ಅಸ್ಮಿತೆಯ ಪ್ರತೀಕವಾಗಿದ್ದ ಸಂಸತ್ತಿಗೆ ಶಿರಬಾಗಿ ನಮಿಸಿ ಬಲಗಾಲಿಟ್ಟು ಪ್ರವೇಶ ಮಾಡಿದರು. ದೇಶಾಭಿಮಾನದ ಸ್ವರವೇ ಹುದುಗಿ ಹೋಗಿದ್ದ ಆ ಸಮಯದಲ್ಲಿ ನನಗೂ ಈ ದೇಶದಲ್ಲಿನ ಆಗುಹೋಗುಗಳಿಗೂ ಸಂಬಂಧವೇ ಇಲ್ಲ ಅಂತಿದ್ದ ಪ್ರಜೆಗಳನ್ನು ದೇಶದಲ್ಲಿ ಏನೇ ಆದರೂ ಅದಕ್ಕೆ ಮೋದಿ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ದೇಶದ ಜನರನ್ನು ಬಡಿದೆಬ್ಬಿಸಿದ ಮೋದಿಯ ಕಾರ್ಯವೈಖರಿ ಜಗಮೆಚ್ಚುವಂಥದ್ದು. ವಿದೇಶಗಳಲ್ಲೆಲ್ಲ ಭಾರತೀಯರನ್ನ ಕನಿಷ್ಠ ರೀತಿಯಲ್ಲಿ ನೋಡುತ್ತಿದ್ದ ಸಮಯದಿಂದ ಹಿಡಿದು ಓ ಯು ಆರ್ ಫ್ರಮ್ ಇಂಡಿಯಾ, ಮೋದಿಸ್ ಕಂಟ್ರಿ ಅನ್ನುವ ಗೌರವದ ಸ್ವಾಗತಗೊಳಿಸುವ ಸಮಯದವರೆಗಿನ ಪರಿವರ್ತನೆ ಇದೆಯಲ್ಲ, ಇದು ಒಬ್ಬ ಸಮರ್ಥ ನಾಯಕನ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿ. ಮೋದಿಗೆ ನಮ್ಮ ದೇಶದ ವೀಸಾ ಕೊಡೋದಿಲ್ಲ ಅಂದಿದ್ದ ಅಮೆರಿಕ ದೇಶವೇ ಮುಂದೆ ಅದೇ ಮೋದಿಯವರನ್ನ ರೆಡ್ ಕಾರ್ಪೆಟ್ನೊಂದಿಗೆ ಸ್ವಾಗತ ಮಾಡುವ ಹಾಗೆ ಮಾಡೋದಿದೆಯಲ್ವಾ, ಅದು ಒಬ್ಬ ಧೀಮಂತ ನಾಯಕನಿಂದ ಮಾತ್ರ ಸಾಧ್ಯ. ವಿಶ್ವದ ಅತಿ ಎತ್ತರದ ಮೂರ್ತಿ, ಸೇತುವೆ, ರಸ್ತೆಗಳು ಎಲ್ಲಿದೆ ಅಂತ ಕೇಳಿದಾಗ ಬೇರೆ ದೇಶಗಳ ಕಡೆ ಮುಖ ಮಾಡ್ತಿದ್ದ ನಾವುಗಳು ಅಂದರೆ ಭಾರತೀಯರು ಇಂದು ಅದು ನಮ್ಮ ದೇಶದಲ್ಲೇ ಇದೆ ಅಂತ ಹೆಮ್ಮೆ ಪಡುವ ಹಾಗೆ ಮಾಡೋದು ಇದೆಯಲ್ವಾ, ಅದು ನಾನು ಈ ದೇಶದ ಜನರ ಸೇವಕ ಅನ್ನೋ ಭಾವನೆ ಇರೋ ನಾಯಕನಿಂದ ಮಾತ್ರ ಪೂರ್ಣಗೊಳ್ಳೋಕೆ ಸಾಧ್ಯ. ಪಾಕಿಸ್ತಾನದಂತಹ ಕುತಂತ್ರ ರಾಷ್ಟ್ರಗಳು ಭಾರತದ ಮೇಲೆ ನಿರಂತರವಾಗಿ ಭಯೋತ್ಪಾದಕ ದಾಳಿ ಮಾಡುತ್ತಿದ್ದಾಗಲೂ ಅಗತ್ಯವೇ ಇಲ್ಲದ ಶಾಂತಿಯ ಮಂತ್ರವನ್ನ ಪಠಿಸಿ ಸೇಡಿನ ಪ್ರತ್ಯುತ್ತರವನ್ನೇ ನೀಡದೆ ದೇಶದ ನಾಗರಿಕರು ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡಿದ್ದ ಕಾಲದಿಂದ ಹಿಡಿದು ನೀವು ಪುಲ್ವಾಮಾ ದಾಳಿ ಮಾಡಿದರೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಪಹಲ್ಗಾಮ್ ಅಟ್ಯಾಕ್ ಮಾಡಿದರೆ ನಾವು ಆಪರೇಷನ್ ಸಿಂಧೂರ ಮಾಡಿ ನಿಮ್ಮನ್ನು ಹುಟ್ಟಡಗಿಸ್ತೀವಿ ಅನ್ನುವ ಖಡಕ್ ಎಚ್ಚರಿಕೆ ಕೊಡೋ ಎಂಟೆದೆ ಗುಂಡಿಗೆ ಎಲ್ಲ ನಾಯಕರಿಗೆ ಬರೋದಿಲ್ಲ. जो सिंदूर मिटाने निकले थे उन्हें मिट्टी में मिलाया है, जो हिंदुस्तान का लहू बहाते थे आज कतरे कतरे का हिसाब चुकाया है. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮವಿಭೂಷಣ, ಭಾರತ ರತ್ನಗಳನ್ನು ರಾಜಕಾರಣಿಗಳ ಕುಟುಂಬಕ್ಕೆ, ಸ್ವತಃ ಅವರಿಗೆ, ಅವರ ಪಕ್ಷಕ್ಕೆ ದುಡ್ಡು ಕೊಡುವ ಉದ್ಯಮಿಗಳಿಗೆ, ಅವರು ಇಷ್ಟಪಡುವ ಬಾಲಿವುಡ್ ಸಿನಿಮಾ ಸ್ಟಾರ್ಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದರಿಂದ ಹಿಡಿದು ಎಲ್ಲೋ ಹಳ್ಳಿಯಲ್ಲಿ ಸುರಂಗ ಕೊರೆದು ಕೃಷಿಗೆ ನೀರು ಕೊಟ್ಟ ರೈತನಿಗೋ, ಕಿತ್ತಾಳೆ ಮಾರಿ ಶಾಲೆ ಕಟ್ಟಿದ ಒಬ್ಬ ಹರೇಕಳ ಹಜಬ್ಬನಿಗೋ, ಬುಡಕಟ್ಟು ಜನಾಂಗದವರಿಗೂ ಸಿಗುವ ಹಾಗೆ ಮಾಡುವ ಪರಿಕಲ್ಪನೆ ಇದೆಯಲ್ವಾ, ಅದು ಸಾಮಾನ್ಯ ಪರಿವರ್ತನೆ ಅಲ್ವೇ ಅಲ್ಲ. ನಮ್ಮನ್ನ ಸರಿಸುಮಾರು 200 ವರ್ಷಕ್ಕೂ ಅಧಿಕ ಗುಲಾಮರಂತೆ ಶೋಷಣೆ ಮಾಡಿ ನಮ್ಮ ದೇಶವನ್ನ ಕೊಳ್ಳೆ ಹೊಡೆದ ದೇಶ ಬ್ರಿಟನ್, ಅರ್ಥಾತ್ ಬ್ರಿಟಿಷರ ದೇಶದ ಪ್ರಧಾನಿಯೊಬ್ಬನ ಬಾಯಿಯಿಂದ ಮೋದಿ ಇಸ್ ಅ ಬಾಸ್ ಅಂತ ಅನಿಸಿಕೊಳ್ಳುವುದಿದೆಯಲ್ಲ, ಅದು ಒಬ್ಬ ಪ್ರಬಲ ನಾಯಕನ ತಾಕತ್ತು. I said to my friend the Prime Minister before, the last time I saw someone on the stage here was Bruce Springsteen, and he didn't get the welcome that Prime Minister Modi has got. Prime Minister Modi is the boss. ಸೌದಿ ಅರೇಬಿಯಾ, ಅಫ್ಘಾನಿಸ್ತಾನ, ಪ್ಯಾಲೆಸ್ತೈನ್ ದೇಶಗಳು ಸೇರಿ ಅಮೆರಿಕ, ಈಜಿಪ್ಟ್, ಫ್ರಾನ್ಸ್ಗಳನ್ನು ಬಿಡದೆ ಮೊನ್ನೆಯ ಘಾನಾ, ಬ್ರೆಜಿಲ್, ನಮೀಬಿಯಾದಂಥ ದೇಶಗಳು ಸೇರಿ ಸುಮಾರು 26 ವಿವಿಧ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪಡೆಯುವುದು ಅಂದರೆ ಸಾಮಾನ್ಯ ಸಾಧನೆನಾ? ಇದು ಇಲ್ಲಿಯವರೆಗಿನ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಿಗಳು ವಿದೇಶಗಳಿಂದ ಪಡೆದ ಒಟ್ಟು ಪ್ರಶಸ್ತಿಯ 5 ಪಟ್ಟು. ಹೀಗೆ ಒಬ್ಬ ಅಪ್ಪಟ ದೇಶಭಕ್ತನಾಗಿ, ಭ್ರಷ್ಟಾಚಾರ ರಹಿತ ರಾಜಕಾರಣಿಯಾಗಿ ಮೋದಿ ಬೆಳೆದು ನಿಂತ ನಾಯಕನ ಹಾದಿ ಇದು. ಇಷ್ಟು ವರ್ಷಗಳ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಿ ಜನರಿಂದ ತಾನು ಆರಂಭದ ದಿನದಲ್ಲಿ ಪಡೆದಿದ್ದ ಅದೇ ವಿಶ್ವಾಸ, ನಂಬಿಕೆಯನ್ನು ಈಗಲೂ ಒಂದಿಂಚು ಕಡಿಮೆಯಾಗದೆ ಪಡೆದುಕೊಂಡಿರುವುದು ಇದೆಯಲ್ಲ, ಅದು ಒಬ್ಬ ನಾಯಕನ ಮಾದರಿಯ ಗುಣ. ಇಂತಹ ಒಬ್ಬ ಪ್ರಬಲ, ಸಮರ್ಥ ಮತ್ತು ಧೀಮಂತ ನಾಯಕನನ್ನು ನಮ್ಮ ದೇಶದವರು ಎಷ್ಟು ಜನ ಹೊಗಳ್ತಾರೋ ಬಿಡ್ತಾರೋ ಗೊತ್ತೇ ಇಲ್ಲ. ಆದರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನವಂತೂ ವಾರಕ್ಕೊಂದು ಸಲ ಆದರೂ ಮೋದಿಯ ಕಾರ್ಯವೈಖರಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇರುತ್ತೆ, ಅವರನ್ನು ಶ್ಲಾಘನೆ ಮಾಡ್ತಾನಿರುತ್ತೆ. ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು, ಸ್ನೇಹಿತರೆ, ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ,
ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಈಗ ಹೇಳಿ, ಈ ಮಾತು ಮೋದಿ ಅಂತ ನಾಯಕನಿಗೆ ಬಿಟ್ಟರೆ ಇನ್ಯಾವನಿಗೆ ಸೂಕ್ತ ಅನಿಸುತ್ತದೆ? ನಾವು ಅಷ್ಟೇ, ಜೀವನದಲ್ಲಿ ಏನಾದರೂ ಅಂದ್ಕೊಂಡುದನ್ನು ಸಾಧಿಸಬೇಕು ಅಂದರೆ ಟೀಕೆ ಟಿಪ್ಪಣಿಗಳಿಗೆ ಗುರಿ ಮಾಡದೆ ಮುಂದೆ ಸಾಕ್ತಾ ಇರಬೇಕು, ಒಬ್ಬ ಮೋದಿಯ ಥರ. ಒಟ್ಟಾರೆಯಾಗಿ ದ ಕನ್ಕ್ಲೂಷನ್ ಈಸ್ ವೆರಿ ಕ್ಲಿಯರ್. ಮೋದಿ ಅಂತ ಒಬ್ಬ ಸಮರ್ಥ ಪ್ರಬಲ ನಾಯಕ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಸಿಕ್ಕಿಲ್ಲ, ಮುಂದೆ ಸಿಗೋದಿಲ್ಲ. ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತಾ BJP, ಕಾಂಗ್ರೆಸ್, JDS ಹೀಗೆಲ್ಲ ಪಕ್ಷ ಸೈದ್ಧಾಂತಿಕ ವಿಚಾರಗಳನ್ನು ಮರೆತು ನಿಂತಾಗ ಮೋದಿಯವರನ್ನು ಒಬ್ಬ ಲೀಡರ್ ಆಗಿ ನೋಡಿದಾಗ, ಒಬ್ಬ ಸಮರ್ಥ ನಾಯಕನನ್ನಾಗಿ ನೋಡಿದಾಗ ನಿಮಗೆ ಅವರ ಬಗ್ಗೆ ಇರುವ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.